ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಜೂನ್ 2026. ನೀವು PC ಎಕ್ಸಾಮ್ಗೆ ಸ್ಟಡಿ ಮಾಡ್ತಾಯಿದ್ರೆ ಜೂನ್ ಮಂತು ಕರೆಂಟ್ ಅಫೇರ್ಸು ಮೋಸ್ಟ್ ಇಂಪಾರ್ಟೆಂಟು. ಜುಲೈ ಮಂತು 15ನೇ ತಾರೀಕಿನವರೆಗೆ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಆನಂತರ ಕ್ವಶನ್ಸ್ ಪೇಪರನ್ನು ರೆಡಿ ಮಾಡ್ತಾರೆ. ಜೂನ್ ಮಂತು, ಮೇ ಮಂತು ಇವೆಲ್ಲನೂ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಜೂನ್ ಮಂತಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ರಿಲೇಟೆಡು ಅದನ್ನು ಮಾತ್ರ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇದರಲ್ಲಿ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಏನಪ್ಪ ಅಂತಾರೆ, ಪುದುಚೇರಿಯ ಮುಖ್ಯಮಂತ್ರಿ ನೆನಪಿಟ್ಕೊಳ್ಳಿ. ಇಂಪಾರ್ಟೆಂಟು ಯಾರು? ರಂಗಸ್ವಾಮಿ. ಕರ್ನಾಟಕದ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ DK ಶಿವಕುಮಾರ್. ಮತ್ತು ಆಸಾಂ ಮುಖ್ಯಮಂತ್ರಿ ಇಂಪಾರ್ಟೆಂಟು ಹೇಮಂತ್ ಬಿಸ್ವಾ ಶರ್ಮಾ. ನೆಕ್ಸ್ಟ್ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಇದು ಇವಾಗ ರೀಸೆಂಟಾಗಿ ಆಯ್ಕೆ ಆದಂಥ ಮುಖ್ಯಮಂತ್ರಿಗಳು ಇಂಪಾರ್ಟೆಂಟು. PC ಎಕ್ಸಾಮ್ಗೆ ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನು ಕೇಳ್ತಾವ್ರೆ. ನೆಕ್ಸ್ಟ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಯಾರೇ ಆಯ್ಕೆ ಆಗಿದ್ದಾರೆ, ಇಂಪಾರ್ಟೆಂಟು. ಎಷ್ಟನೇ ಮುಖ್ಯಸ್ಥರು ಅಂತ ಕೇಳ್ತಾರೆ PC ಎಕ್ಸಾಮ್ಗೆ, ಕೃಷ್ಣ ಸ್ವಾಮಿನಾಥನ್. ನೆಕ್ಸ್ಟ್ ಸೇನಾಪಡೆಯ ಮುಖ್ಯಸ್ಥರು CDS ರಾಗಿ ಇವರು NS ರಾಜ್ ಸುಬ್ರಹ್ಮಣ್ಯ, ಇಂಪಾರ್ಟೆಂಟು. ನೆಕ್ಸ್ಟ್ CBI ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು 1 ವರ್ಷ ವಿಸ್ತರಣೆ. ಮುಂಚೆ ಇವರೇ ಇದ್ದರು, ಮತ್ತು ಇವ್ರನ್ನ 1 ವರ್ಷ ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ಯಾರಪ್ಪ? ಪ್ರವೀಣ್ ಸೂದ್. ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನ್ಯಾಯಮೂರ್ತಿ PN ದೇಸಾಯಿ ಅವರು. ಇಷ್ಟು ಇಂಪಾರ್ಟೆಂಟು PC ಎಕ್ಸಾಮ್ಗೆ ರಿಲೇಟೆಡು. ನೆಕ್ಸ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಏಷ್ಯಾದ ಭದ್ರತಾ ಶೃಂಗಸಭೆ ಎಂದೇ ಖ್ಯಾತವಾದ ಶಾಂಗ್ರಿಲಾ ಸಂವಾದ 2026 ಸಿಂಗಾಪುರದಲ್ಲಿ ನಡೆದಿದೆ. ಇದರ ಮೇಲೆ ಇಂಪಾರ್ಟೆಂಟ್ ಏನಿದೆ ಅನ್ನೋ PDF ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಅಬೌಟ್ ಮೇ ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ, 2 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FDA ವಿಲೇಜ್ ಅಕೌಂಟೆಂಟು WRD. ಇವಾಗ ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರೋದು. ಮುಂದೆ ಇನ್ನೂ ಸುಮಾರು ನೋಟಿಫಿಕೇಷನ್ಗಳಿವೆ. ವಿಲೇಜ್ ಅಕೌಂಟೆಂಟ್ ಇದೆ, ಅದನ್ನೀಗ ಆಲ್ರೆಡಿ ನೋಟಿಫಿಕೇಷನ್ನ ಡಿಸ್ಟಿಕ್ ವೈಸ್ ಪೋಸ್ಟ್ ಕೂಡ ಬಿಟ್ಟಿದ್ದಾರೆ. ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಮತ್ತು SDFD ಇದೆ. ಮತ್ತು ಇವೆಲ್ಲವೂ ನೋಟಿಫಿಕೇಷನ್ಗೆ ಮುಂದೆ ಬರುವಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಎಲ್ಲ ನೋಟ್ಸ್ಗಳು. ನಿಮಗೆ ಏನಾದರೂ ಕಮ್ಯುನಿಕೇಷನ್ ನೋಟ್ಸ್ ಆಗಲಿ, ಜನವರಿಯಿಂದ ಜೂನ್ವರೆಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ PDFಗಳಾಗಿದ್ರಿ, ಏನಾದರೂ GK ಕಮ್ಯುನಿಕೇಷನ್ಸ್ ಏನಾದರೂ ಕಮ್ಯುನಿಕೇಷನ್ಸ್ ನೋಟ್ಸ್ಗಳು ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗಲ್ಲೊಂದು ಮೆಸೇಜ್ ಮಾಡಿ. ನಿಮಗೆ ಎಕ್ಸಾಮ್ ರಿಲೇಟೆಡ್ ಏನಾದರೂ ಗೈಡ್ ಕೂಡ ಬೇಕಾಗಿದ್ದರೆ ನಾನು ಹೆಲ್ಪ್ ಮಾಡ್ತೀನಿ. ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲೊಂದು ಮೆಸೇಜ್ ಮಾಡಿ. ನೋಡಿ, ಇಂಪಾರ್ಟೆಂಟ ಏಷ್ಯಾದ ಭದ್ರತಾ ಶೃಂಗಸಭೆ ಎಂದೇ ಖ್ಯಾತವಾದ ಶಾಂಗ್ರಿಲಾ ಸಂವಾದ 2026 ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಸಿಂಗಾಪುರದಲ್ಲಿ ನಡೆಯಿತು. ಈ ರೀತಿ ನಿಮಗೆ ಪ್ಯಾರಾಗ್ರಾಫಲ್ಲಿ ಈ ಮ್ಯಾಗ್ಜಿನ್ ಇದೆಯಲ್ಲ, ಈ ರೀತಿ ಮ್ಯಾಗ್ಜಿನನ್ನು ನಾನು ಇದನ್ನು ಟೇಬಲ್ ರೂಪದಲ್ಲಿ ನಿಮಗೆ ಅರ್ಥ ಆಗುವ ಹಾಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಟೇಬಲ್ ರೂಪದಲ್ಲಿ ಇದೇ ರೀತಿ ನಿಮಗೆ ಈ ಮ್ಯಾಗ್ಜಿನನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಇನ್ನೊಂದು ಶಾಂಗ್ರಿಲಾ ಮಾದರಿಯಲ್ಲಿ ರೈಸಿನಾ ಸಂವಾದ, ಅಂದರೆ ಶಾಂಗ್ರಿಲಾ ಸಂವಾದ ಇದು ಸಿಂಗಾಪುರದಲ್ಲಿದೆ, ರೈಸಿನಾ ಸಂವಾದ ಇದು ನಮ್ಮ ಭಾರತದಲ್ಲಿದೆ. ಇದು ಇಂಪಾರ್ಟೆಂಟು, ಕೇಳ್ತಾವ್ರೆ ಕ್ವಶನ್ಸ್. ಇದನ್ನು ಈ PDF ಇದು ಟೆಕ್ಸ್ಟ್ ಬುಕ್ ಥರ ಇದೆಯಲ್ಲ, ಇದು ನಾನು ಟೇಬಲ್ ರೂಪದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಎಷ್ಟು ಇಂಪಾರ್ಟೆಂಟ್ ಇದೆ ಅದೆಲ್ಲನೂ ಕವರ್ ಮಾಡಿದ್ದೀನಿ. ಇಂಪಾರ್ಟೆಂಟನ್ನು ಈ ರೀತಿ ಟೇಬಲ್ ರೂಪದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಈ ರೀತಿ ಸ್ಟಡಿ ಮಾಡಿದಾಗ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ಗಳು ಆಗಲ್ಲ. ಈ ರೀತಿ ಟೇಬಲ್ ಬಾಕ್ಸಲ್ಲಿ ನಿಮಗೆ ಎಲ್ಲ ಮ್ಯಾಗ್ಜಿನ್ ಜನವರಿಯಿಂದ ಜೂನ್ವರೆಗೆ ಇದೇ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿರೋದು. ಇಂಪಾರ್ಟೆಂಟು. ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಅದೇ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಈ ರೀತಿ ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ ಕ್ವಶನ್ಸನ್ನು ಹಾಕಿದ್ದೇನೆ. ನಿಮ್ಮ ಎಕ್ಸಾಮಲ್ಲಿ ಕೆಳಗಡೆ ಹಾಕಿದಂತಹ MCQsದಲ್ಲಿ ಆದರೂ ಕ್ವಶನ್ಸ್ ಬಂದಿರಬೇಕು, ಮೇಲ್ಗಡೆ ಎಕ್ಸ್ಪ್ಲನೇಷನ್ ಇದೆಯಲ್ಲ ಅಲ್ಲಾದರೂ ಕ್ವಶನ್ಸನ್ನು ಬಂದಿರಬೇಕು. ಇಲ್ಲಿ ನೋಡಿ, ಸತತ 2ನೇ ಬಾರಿ ಚಾಂಪಿಯನ್ಶಿಪ್ ಪಟ್ಟ ಗಳಿಸಿಕೊಂಡಂಥ RCB ತಂಡ IPLನಲ್ಲಿ, ಅದ್ರ ಬಗ್ಗೆ ಈ ರೀತಿ ಟೇಬಲ್ ರೂಪದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದೇ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಫಸ್ಟ್ನೇ ಚಾಪ್ಟರ್ನ ಸ್ಟಡಿ ಮಾಡೋಣ. ಇನ್ನೊಂದು ಮೊದಲು ಏಷ್ಯಾದ ಭದ್ರತಾ ಶೃಂಗಸಭೆ ಎಂದೇ ಖ್ಯಾತವಾದ ಶಾಂಗ್ರಿಲಾ ಸಂವಾದ 2026 ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಇದು ಸಿಂಗಾಪುರದಲ್ಲಿ ನಡೆಯಿತು. ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಹಾಕಿದ್ದೀನಿ. ಈ ವಿಷಯಕ್ಕೆ
ಸದ್ಯಕ್ಕೆ ಸುದ್ದಿಯಲ್ಲಿದೆ. ಏಕೆಂದರೆ ಶಾಂಗ್ರಿ-ಲಾ ಸಂವಾದ 2020 ಈಚೆಗೆ ಸಿಂಗಾಪುರದಲ್ಲಿ ನಡೆಯಿತು. ಇದು ಶಾಂಗ್ರಿ-ಲಾ ಆಗಬೇಕಾಗಿತ್ತು. ಹೋಟೆಲ್ನಲ್ಲಿ ಎಲ್ಲೈತಂದರೆ ಸಿಂಗಾಪುರ ಶಾಂಗ್ರಿ-ಲಾ ಹೋಟೆಲ್ನಲ್ಲಿ ನಡೆಯಿತು. ಇಷ್ಟು ಸ್ವಲ್ಪ ನೆನಪಿಡುವ. ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ನೆಕ್ಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೆಳಗಡೆ ವಿಷಯ. ಶಾಂಗ್ರಿ-ಲಾ ಸಂವಾದ ಏಷ್ಯಾದ ಪ್ರಮುಖ ರಕ್ಷಣಾ ಶೃಂಗಸಭೆ 2022ರಿಂದ ಪ್ರತಿ ವರ್ಷ ಸಿಂಗಾಪುರದಲ್ಲಿ ನಡೆಯುತ್ತದೆ. ಇದು ನಿಮಗೆ ನೆನಪಿರಲಿ. ಯಾವುದು? ಶಾಂಗ್ರಿ-ಲಾ ಸಂವಾದ. ಆಯೋಜಕರು ಯಾರು ಅಂತ ಕೇಳ್ತಾರೆ. ಯಾರಂದರೆ ಇದನ್ನು ನೆನಪಿರಲಿ. ಇವರೇ ಆಯೋಜಕರು. ಅಂದರೆ IISS ಅಂದರೆ ಇದರ ಫುಲ್ ಫಾರ್ಮ್ ನೆನಪಿರಬೇಕು. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್. ಇದು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್ ಇದು. ಮತ್ತು ಸಿಂಗಾಪುರ ರಕ್ಷಣಾ ಸಚಿವಾಲಯ. ಉದ್ದೇಶ ಏನಪ್ಪ ಅಂತಂದರೆ ಇದು ಇಂಪಾರ್ಟೆಂಟ್. ಉದ್ದೇಶ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕಡಲ ಭದ್ರತೆ, ಮಿಲಿಟರಿ ಸಹಕಾರ, ಸೈಬರ್ ಭದ್ರತೆ ಮತ್ತು ಪ್ರಾದೇಶಿಕ ಸ್ಥಿರತೆಯನ್ನು ಬಲಪಡಿಸುವುದು ಇದರ ಉದ್ದೇಶ. ಮತ್ತು ರೈಸೀನಾ ಸಂವಾದ ಇದು ಇಂಪಾರ್ಟೆಂಟ್. ಇದು ನಮ್ಮ ದೇಶದಲ್ಲಿದೆ. ರೈಸೀನಾ ಸಂವಾದ ಭಾರತದ ವಿದೇಶಾಂಗ ಸಚಿವಾಲಯ ಮತ್ತು ಹಂಬರ್ಗ್ಸ್ ರಿಸರ್ಚ್ ಫೌಂಡೇಶನ್ನಿಂದ ಆಯೋಜಿಸಲ್ಪಟ್ಟ ಭಾರತದ ಪ್ರಮುಖ ಭೌಗೋಳಿಕ, ರಾಜಕೀಯ ಮತ್ತು ಭೌಗೋಳಿಕ ಆರ್ಥಿಕ ಸಮ್ಮೇಳನ. 2026ರ ರೈಸೀನಾ ಸಂವಾದ ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಇದು 11ನೇ ಆವೃತ್ತಿಯಾಗಿದ್ದು ನವದೆಹಲಿಯಲ್ಲಿ ಮಾರ್ಚ್ 2026ರಲ್ಲಿ ನಡೆಯಿತು. ಇದರ ಧ್ಯೇಯವಾಕ್ಯ ಸಂಸ್ಕಾರ, ಪ್ರತಿಪಾದನೆ, ವಸತಿ, ಪ್ರಗತಿ. ಇಲ್ಲಿ ಕೆಳಗಡೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಇತರ ಪ್ರಮುಖ ಜಾಗತಿಕ ಸಂವಾದಗಳು. ರೈಸೀನಾ ಸಂವಾದದಲ್ಲಿ ನಮ್ಮ ಭಾರತದಲ್ಲಿ, ಮ್ಯೂನಿಚ್ ಭದ್ರತಾ ಸಮ್ಮೇಳನ ಜರ್ಮನಿ, ಮತ್ತು ಶಾಂಗ್ರಿ-ಲಾ ಸಂವಾದದಲ್ಲಿ ಸಿಂಗಾಪುರದಲ್ಲಿ. ಇಷ್ಟು ಇಂಪಾರ್ಟೆಂಟು ಎಕ್ಸಾಮ್ ರಿಲೇಟೆಡು. ಅದ್ರ ಮೇಲೆ ಇಂಪಾರ್ಟೆಂಟನ್ನು ಕ್ವಶನ್ಸನ್ನು ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್. ಶಾಂಗ್ರಿ-ಲಾ ಸಂವಾದ ಮತ್ತು ರೈಸೀನಾ ಸಂವಾದ ಮಾದರಿ ಪ್ರಶ್ನೆಗಳು. ಶಾಂಗ್ರಿ-ಲಾ ಸಂವಾದ 2026ರಲ್ಲಿ ನಡೆಯಿತು, ಸಿಂಗಾಪುರದಲ್ಲಿ ನಡೆಯಿತು. ಶಾಂಗ್ರಿ-ಲಾ ಸಂವಾದವನ್ನು ಜಂಟಿಯಾಗಿ ಆಯೋಜಿಸಲ್ಪಟ್ಟ ಸಂಸ್ಥೆ ಯಾವುದು ಅಂತ ಕೇಳಿದರೆ IISS ಮತ್ತು ಸಿಂಗಾಪುರ ರಕ್ಷಣಾ ಸಚಿವಾಲಯ. ಮೇಲ್ಗಡೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 2020 ಶಾಂಗ್ರಿ-ಲಾ ಸಂವಾದವು ಯಾವ ವರ್ಷದಿಂದ ಪ್ರಾರಂಭವಾಯಿತು? 2002ರಿಂದ ಪ್ರಾರಂಭವಾಯಿತು. ಭಾರತದಲ್ಲಿ ರೈಸೀನಾ ಸಂವಾದವನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು? 2016ರಲ್ಲಿ. ನೆಕ್ಸ್ಟ್, ರೈಸೀನಾ ಸಂವಾದವನ್ನು ಭಾರತದ ವಿದೇಶಾಂಗ ಸಚಿವಾಲಯವು ಯಾರ ಸಹಯೋಗದೊಂದಿಗೆ ಆಯೋಜಿಸಲ್ಪಡುತ್ತದೆ? ಹಂಬರ್ಗ್ಸ್ ರಿಸರ್ಚ್ ಫೌಂಡೇಶನ್ನಿಂದ. ಮ್ಯೂನಿಚ್ ಭದ್ರತಾ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯುತ್ತದೆ? ಜರ್ಮನಿ ದೇಶದಲ್ಲಿ. ಮೇಲ್ಗಡೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. 2026ರ ರೈಸೀನಾ ಸಂವಾದ ಧ್ಯೇಯವಾಕ್ಯ ಥೀಮ್ ಏನಂತ ಕೇಳಿದರೆ ಸಂಸ್ಕಾರ, ಪ್ರತಿಪಾದನೆ, ವಸತಿ, ಪ್ರಗತಿ. ಶಾಂಗ್ರಿ-ಲಾ ಸಂವಾದವು ಮುಖ್ಯವಾಗಿ ಯಾವ ವಲಯದ ಭದ್ರತಾ ವೇದಿಕೆಯಾಗಿದೆ? ಯಾವುದಂದರೆ ಇಂಡೋ ಪೆಸಿಫಿಕ್ ಭದ್ರತಾ ವೇದಿಕೆಯಾಗಿದೆ. ರೈಸೀನಾ ಸಂವಾದ ಉದ್ದೇಶ ಏನಪ್ಪ ಅಂದರೆ ಜಾಗತಿಕ ಸವಾಲುಗಳನ್ನು ಎದುರಿಸಲು ವಿವಿಧ ವಲಯಗಳ ತಜ್ಞರು ಒಗ್ಗೂಡುವುದು. ಇಷ್ಟು ಇಂಪಾರ್ಟೆಂಟ್. 2026ರಲ್ಲಿ ನಡೆದ ರೈಸೀನಾ ಸಂವಾದ ಎಷ್ಟನೇ ಆವೃತ್ತಿಯಾಗಿದೆ? 11ನೇ ಆವೃತ್ತಿಯಾಗಿದೆ. ಈ ರೀತಿ ಕ್ವಶನ್ಸನ್ನು ಓದಿಕೊಂಡಾಗ ಯಾವುದೇ ರೀತಿ ಕ್ವಶನ್ಸು ಕರೆಂಟ್ ಅಫೇರ್ಸಲ್ಲಿ ಮಿಸ್ ಆಗಲ್ಲ. ಎರಡನೇ ಟಾಪಿಕ್ಕು ಮೋಸ್ಟ್ ಇಂಪಾರ್ಟೆಂಟು. ಸತತ 2ನೇ ಬಾರಿ ಚಾಂಪಿಯನ್ಶಿಪ್ ಪಟ್ಟ ಪಡೆದುಕೊಂಡ RCB ತಂಡ ಇಂಪಾರ್ಟೆಂಟ್. ವಿಜೇತ ತಂಡ ಯಾವುದು? RCB ತಂಡ. 2ನೇ ಬಾರಿ IPL ತಂಡ. 2ನೇ ಬಾರಿ ರನ್ನರ್ ಅಪ್ ಅವರು ಗುಜರಾತ್ ಟೈಟನ್ಸ್ ರನ್ನರ್ ಅಪ್ ಆಗಿದೆ. ಫೈನಲ್ ನಡೆದ ಸ್ಥಳ ಎಲ್ಲಿ ಅಂತ ಕೇಳ್ತಾರೆ. ನರೇಂದ್ರ ಮೋದಿ ಕ್ರೀಡಾಂಗಣ. ಎಲ್ಲಿದೆ? ಅಹಮದಾಬಾದ್, ಗುಜರಾತ್ನಲ್ಲಿದೆ. ಸಬರವತಿ ನದಿಯ ಇದು ಕೂಡ ಇಂಪಾರ್ಟೆಂಟು. ಸಬರವತಿ ನದಿಯ ದಡದಲ್ಲಿರುವ ಈ ಕ್ರೀಡಾಂಗಣದಲ್ಲಿ ನಡೆಯಿತು. RCB ತಂಡದ ನಾಯಕರು ಇಂಪಾರ್ಟೆಂಟು. RCB ರಜತ್ ಪಟಿದಾರ್ ಇವರು ನಾಯಕತ್ವದ ತಂಡವು IPL ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ಕಿದೆ ಅಂತ ಕೇಳ್ತಾರೆ? ವೈಭವ್ ಸೂರ್ಯವಂಶಿ. ಯಾವ ಕ್ರಿಕೆಟ್ ಯಾವ ತಂಡದ ಅಂದರೆ ಯಾವ ಟೀಮನ್ನು? ರಾಜಸ್ಥಾನ ರಾಯಲ್ಸಿಂದ. ಅತಿ ಹೆಚ್ಚು ರನ್ನನ್ನು ಗಳಿಸಿಕೊಂಡವರಿಗೆ ಆರೆಂಜ್ ಕ್ಯಾಪನ್ನು ಕೊಡುತ್ತಾರೆ. ಅತಿ ಹೆಚ್ಚು ವಿಕೆಟನ್ನು ಪಡೆದವರಿಗೆ ಪರ್ಪಲ್ ಕ್ಯಾಪನ್ನು ಕೊಡುತ್ತಾರೆ. ಇದು ನಿಮಗೆ ನೆನಪಿರಬೇಕು. ಅತಿ ಹೆಚ್ಚು ರನ್ ಗಳಿಸಿದವರಿಗೆ ಯಾವ ಕಲರ್ ಕ್ಯಾಪನ್ನು ಕೊಡುತ್ತಾರೆ ಅಂತ ಕೇಳ್ತಾರೆ?
ಆರೆಂಜ್ ಕ್ಯಾಪು. ಅತಿ ಹೆಚ್ಚು ವಿಕೆಟನ್ನು ಪಡೆದಂತಹ ಸ್ಪರ್ಧಿಗಳಿಗೆ ಯಾವ ಕಲರ್ ಕ್ಯಾಪನ್ನು ಕೊಡ್ತಾರೆ ಅಂತ ಕೇಳಿ ಪರ್ಪಲ್ ಕಲರು. ಪರ್ಪಲ್ ಕಲರ್ ಯಾರಿಗೆ? ಕಗಿಸೋ ರಬಾಡಾ ಗುಜರಾತ್ ಟೈಟನ್ಸ್ ತಂಡದವರು. ನೆಕ್ಸ್ಟ್ ಅತಿ ಹೆಚ್ಚು ಪಂದ್ಯಶ್ರೇಷ್ಠ ವಿರಾಟ್ ಕೊಹ್ಲಿ. ಇವರು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದು ದಾಖಲೆ ಹೊಂದಿದ್ದಾರೆ. ಎಷ್ಟು? 22 ಬಾರಿ. ಎಷ್ಟು ಇಂಪಾರ್ಟೆಂಟ್? ಪ್ಲೇ ಆಫ್ ಅವಾರ್ಡು ಪಂಜಾಬ್ ಕಿಂಗ್ಸ್. ಸ್ವಲ್ಪ ಓದ್ಕೊಳ್ಳಿ, ಇಂಪಾರ್ಟೆಂಟು. ಪ್ರಶಸ್ತಿ ಮೊತ್ತ 20 ಕೋಟಿ. ಇದು ಫಸ್ಟ್ ಪ್ರೈಜು. ರನ್ನರ್ ಅಪ್ ಅವರಿಗೆ ಎಷ್ಟು ಪ್ರೈಜ್ ಇದೆ? ಫಸ್ಟ್ ಆದ ಎಷ್ಟು ಪ್ರೈಜ್ ಇದೆ? ಇಂಪಾರ್ಟೆಂಟು. ಐತಿಹಾಸಿಕ ಸಾಧನೆಗಳು ಇಂಪಾರ್ಟೆಂಟು. ಇದು ಕೂಡ ನೀವು ಓದ್ಕೊಳ್ಬೇಕು, ಇಂಪಾರ್ಟೆಂಟು. ಇದನ್ನು ನಾನು PDF ಕಳಿಸ್ಕೊಡ್ತೀನಿ. ಬೇಕಾದರೆ ಇದೇ ರೀತಿ ಜನವರಿಯಿಂದ ಜೂನ್ವರೆಗೆ ಇಂಪಾರ್ಟೆಂಟನ್ನು ಎಲ್ಲನೂ ಕವರ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗೆ ಅಲ್ಲೊಂದು ಮೆಸೇಜ್ ಮಾಡಿ. ಐತಿಹಾಸಿಕ ಸಾಧನೆ ಮತ್ತು ವೈಯಕ್ತಿಕ ಸಾಧನೆ ಮತ್ತು ತಾಂತ್ರಿಕ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಓದ್ಕೊಳ್ಳಿ, ಇಂಪಾರ್ಟೆಂಟ್. IPL ಕುರಿತ ಪ್ರಮುಖ ಮಾಹಿತಿ ಅಂಶಗಳು. IPL ಮಾದರಿ ಯಾವುದು? T20 ಮಾದರಿ. ಯಾರು ನಡೆಸಿದ್ದಾರೆ? BCCI ನಡೆಸುತ್ತಾರೆ. IPL ಇತಿಹಾಸ ಯಾವಾಗ ಸ್ಟಾರ್ಟ್ ಆಗಿದೆ? 2008ರಲ್ಲಿ ಪ್ರಾರಂಭವಾಯಿತು. IPL ದಾಖಲೆಗಳು. ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ ಗಳಿಸಿದರು. ಯಾವಾಗ? ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. IPL ದಾಖಲೆಗಳು. ನೆಕ್ಸ್ಟ್ ಗರಿಷ್ಠ ಚಾಂಪಿಯನ್ಸ್ ತಂಡ ಯಾವುದು ಅಂತ ಕೇಳ್ತಾರೆ? ಮುಂಬೈ ಇಂಡಿಯನ್ಸ್, ಸೂಪರ್ ಕಿಂಗ್ಸ್, ಚೆನ್ನೈ ಮತ್ತು RCB. ಕೋಚ್ ಯಾವುದು ಅಂತ ಕೇಳ್ತಾರೆ? ಇಂಪಾರ್ಟೆಂಟು. RCB ಕೋಚ್ ಆ್ಯಂಡಿ ಫ್ಲವರ್. ಇವರು RCB ತಂಡವನ್ನು ಸತತ 2 ಬಾರಿ IPL ಅನ್ನು ಗೆದ್ದಿಸಿಕೊಟ್ಟಿದ್ದಾರೆ. ಯಾರು? ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. RCB ತಂಡದ ಕೋಚ್ ಯಾರು? ಇಂಪಾರ್ಟೆಂಟು. ಆ್ಯಂಡಿ ಫ್ಲವರ್ಸ್. ಇವರ ಹೆಸರೇನು? ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. RCB ಸ್ವಾಧೀನ. 19ನೇ ಆವೃತ್ತಿಯ ಪ್ರದರ್ಶನ. ಯಾರು ಜಾಸ್ತಿ ರನ್ನನ್ನು ಹೊಡೆದಾದರೆ? ಯಾರು ಜಾಸ್ತಿ ವಿಕೆಟನ್ನು ತಗೊಂಡಿದ್ದಾರೆ? ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ಕಿದೆ? ಪರ್ಪಲ್ ಕ್ಯಾಪ್ ಯಾರಿಗೆ ಸಿಕ್ಕಿದೆ? ಅದು ಇಂಪಾರ್ಟೆಂಟು. ರನ್ ನೋಡ್ಕೊಳ್ಳಿ, ವಿಕೆಟು ಎರಡು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಪರೀಕ್ಷೆಯ ದೃಷ್ಟಿಕೋನದಿಂದ IPL ಮೂಲಾಂಶಗಳು, ಆಟಗಾರ ದಾಖಲೆಗಳು, ತಂಡದ ಆಡಳಿತ ಮತ್ತು ಕೋಚ್ ಮಾಹಿತಿ ಇಂಪಾರ್ಟೆಂಟ್. ಇದೆಲ್ಲನೂ ಮೇಲ್ಗಡೆ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಚಂದ್ರಯಾನ 3 ಮಿಷನ್ಗೆ ಅಮೆರಿಕದ ಗಾಡಾರ್ಡ್ ಆಸ್ಟ್ರೋನಾಟಿಕಲ್ ಪ್ರಶಸ್ತಿ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಎಕ್ಸಾಮ್ ರಿಲೇಟೆಡು. ಚಂದ್ರಯಾನ 3 ಮಿಷನ್ಗೆ ಅಮೆರಿಕದ ಗಾಡಾರ್ಡ್ ಆಸ್ಟ್ರೋನಾಟಿಕಲ್ ಪ್ರಶಸ್ತಿ ಸಿಕ್ಕಿದೆ. ಇದು ಇಂಪಾರ್ಟೆಂಟು. ಇದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟನ್ನು ಕೆಳಗಡೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ವಿಭಾಗ. ಪ್ರಶಸ್ತಿ ಹೆಸರು ಗಾಡಾರ್ಡ್ ಆಸ್ಟ್ರೋನಾಟಿಕಲ್ ಪ್ರಶಸ್ತಿ. ಗಾಡಾರ್ಡ್ ಆಸ್ಟ್ರೋನಾಟಿಕಲ್ ಅವಾರ್ಡ್. ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು? ಇಂಪಾರ್ಟೆಂಟು. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕಲ್ ಆ್ಯಂಡ್ ಆಸ್ಟ್ರೋನಾಟಿಕ್ಸ್. ಇಂಪಾರ್ಟೆಂಟ್. ಉದ್ದೇಶ ಏನಪ್ಪ ಅಂದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗಾಗಿ ನೀಡುವ ಅತ್ಯುತ್ತಮ ಪ್ರಶಸ್ತಿ. ಇದು ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಈ ಪ್ರಶಸ್ತಿಯನ್ನು ಯಾವುದಕ್ಕೆ ಕೊಡ್ತಾರೆ ಅಂತ ಕೇಳ್ತಾರೆ? ಬಾಹ್ಯಾಕಾಶದಲ್ಲಿ ಅತ್ಯಂತ ಸಾಧನೆ ಮಾಡಿದ್ದಕ್ಕೆ ದೇಶವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಡುತ್ತಾರೆ. ನೆಕ್ಸ್ಟ್ ಚಂದ್ರಯಾನ 3 ಲಾಂಚ್ ಮಾಡಿದಂಥ ಡೇಟು ಇಂಪಾರ್ಟೆಂಟು. ಇವೆಲ್ಲನೂ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟನ್ನು ಎಕ್ಸಾಮ್ ರಿಲೇಟೆಡ್ ಹಾಕಿರೋದು. ಚಂದ್ರಯಾನ 3 ಲಾಂಚ್ ದಿನಾಂಕ 2023 ಜುಲೈ 14. ನೆಕ್ಸ್ಟ್ ಉಡಾವಣೆ ಮಾಡಿದ ರಾಕೆಟ್ ಇಂಪಾರ್ಟೆಂಟು. LVM-3 M4 GSLV Mach 3 ಇಂಪಾರ್ಟೆಂಟು. ಡೇಟು ಇಂಪಾರ್ಟೆಂಟು. ಉಡಾವಣೆ ಮಾಡಿದ ರಾಕೆಟ್ ಇಂಪಾರ್ಟೆಂಟು. ಲ್ಯಾಂಡರ್ ಮತ್ತು ರೋವರ್ ಹೆಸರು ಇಂಪಾರ್ಟೆಂಟ್. ಲ್ಯಾಂಡರ್ ಹೆಸರು ವಿಕ್ರಮ್, ರೋವರ್ ಹೆಸರು ಪ್ರಜ್ಞಾನ್. ಇಂಪಾರ್ಟೆಂಟು. ಲ್ಯಾಂಡರ್ ತಾಣದ ಕ್ಷೇತ್ರ ಯಾವುದು? ಲ್ಯಾಂಡರ್ ತಾಣದ ಹೆಸರು ಯಾವುದು? ಶಿವಶಕ್ತಿ ಬಿಂದು. ಇಷ್ಟು ನೆನಪಲ್ಲಿ ಇಂಪಾರ್ಟೆಂಟು. ನೆಕ್ಸ್ಟ್ ಸಾಧನೆ. ಒಂದು ಸೆಕೆಂಡು. ವಿಶೇಷ ಸಾಧನೆ. ಚಂದ್ರನ ದಕ್ಷಿಣ ಧ್ರುವವನ್ನು ಸ್ಪರ್ಶಿಸಿದ ವಿಶ್ವದ ಮೊದಲ ಬಾಹ್ಯಾಕಾಶ ನೌಕೆ. ಇಂಪಾರ್ಟೆಂಟು. ಹೆಚ್ಚುವರಿ ಮಾಹಿತಿ. ಚಂದ್ರಯಾನ 1 ಓದ್ಕೊಳ್ಳಿ, ಚಂದ್ರಯಾನ 2 ಓದ್ಕೊಳ್ಳಿ, ಚಂದ್ರಯಾನ 3 ಓದ್ಕೊಳ್ಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ರಿಲೇಟೆಡು. ಅದರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಚಂದ್ರಯಾನ 3 ಮೇಲೆ. ಆ ಪ್ರಶಸ್ತಿ. ಚಂದ್ರಯಾನ 3 ಮಿಷನ್ಗೆ 2026ನೇ ಸಾಲಿನ ಗಾಡಾರ್ಡ್ ಆಸ್ಟ್ರೋನಾಟಿಕಲ್ ಪ್ರಶಸ್ತಿ ಯಾವ ಸಂಸ್ಥೆ ನೀಡಿತು ಅಂತ ಈ ರೀತಿ ಡೈರೆಕ್ಟಾಗಿ ಕ್ವಶನ್ಸ್ನ ಕೇಳ್ತಾರೆ. ಯಾವುದು? ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕಲ್ ಆಸ್ಟ್ರೋನಾಟಿಕಲ್ ಈ ಸಂಸ್ಥೆ ನೀಡಿತು. ಇಂಪಾರ್ಟೆಂಟ್. 2026ರ ವಾಷಿಂಗ್ಟನ್ನಲ್ಲಿ ನಡೆದ ಸಮಾರಂಭದಲ್ಲಿ ಚಂದ್ರಯಾನ 3 ಪರವಾಗಿ ಗಾಡಾರ್ಡ್ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು? ವಿನಯ್ ಮೋಹನ್ ಕ್ವಾತ್ರಾ. ಚಂದ್ರಯಾನ 3ಯನ್ನು
ಚಂದ್ರಯಾನ 3 ಉಡಾವಣೆ ಮಾಡಿದ ರಾಕೆಟ್ ಯಾವುದು ಅಂತ ಕೇಳಿದರೆ LVM-3 ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರೇನು ಅಂತ ಕೇಳಿದರೆ ಶಿವಶಕ್ತಿ ಬಿಂದು. ಚಂದ್ರಯಾನ 3 ಲ್ಯಾಂಡರ್ ಮತ್ತು ರೋವರ್ ಹೆಸರು ಲ್ಯಾಂಡರ್ ಮತ್ತು ರೋವರ್ ಹೆಸರು ಏನಂತ ಕೇಳಿದರೆ ಲ್ಯಾಂಡರ್ ಹೆಸರು ವಿಕ್ರಮ್, ರೋವರ್ ಹೆಸರು ಪ್ರಜ್ಞಾನ್. ಚಂದ್ರಯಾನ 3 ಮಿಷನ್ ಯಾವ ದಿನಾಂಕದಂದು ಚಂದ್ರನ ಅಂಗಳವನ್ನು ಸ್ಪರ್ಶಿಸಿತು ಅಂತ ಕೇಳಿದರೆ 2023 ಆಗಸ್ಟ್ 23ರಂದು. ಗಡಾರ್ ಆಸ್ಟ್ರೋನಾಟಿಕಲ್ ಪ್ರಶಸ್ತಿಯನ್ನು ಯಾರ ನೆನಪಿಗಾಗಿ ಸ್ಥಾಪಿಸಲಾಯಿತು? ರಾಬರ್ಟ್ H. ಗಡಾರ್ ಅವರ ನೆನಪಿಗಾಗಿ ಸ್ಥಾಪಿಸಲಾಯಿತು. ಚಂದ್ರಯಾನ 1 ಮಿಷನನ್ನು ಯಾವ ವರ್ಷದಲ್ಲಿ ಉಡಾವಣೆ ಮಾಡಲಾಯಿತು? 2008ರಲ್ಲಿ. ಇಂಪಾರ್ಟೆಂಟು. ಚಂದ್ರಯಾನ 3 ಮಿಷನ್ ಪಡೆದ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆ ಯಾವುದು ಸರಿ ಇಲ್ಲ ಅಂತ ಕೇಳಿದರೆ ಸ್ವಲ್ಪ ನೋಡ್ಕೊಳ್ಳಿ. ಅದು ಶಾಂತಿ ಸ್ವರೂಪ ಘಟನಾ ಪ್ರಶಸ್ತಿ, ಇದು ಸರಿಯಲ್ಲ. 10ನೇ ಕ್ವಶನ್ನು, ಭಾರತ ಸರ್ಕಾರವು ಚಂದ್ರಯಾನ 3 ತಂಡಕ್ಕೆ ನೀಡಿದ ರಾಷ್ಟ್ರೀಯ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ, ವಿಜ್ಞಾನ ತಂಡ ಪ್ರಶಸ್ತಿ. ಅಂದರೆ ಇಡೀ ತಂಡಕ್ಕೆ ಆ ಪ್ರಶಸ್ತಿಯನ್ನು ನೀಡಿದೆ. ನೆಕ್ಸ್ಟ್ ಒಂದು ಸೆಕೆಂಡ್. LPGಯಿಂದ PNG ಕಡೆಗೆ ಬದಲಾಗುವ ಭಾರತ ಯಾಕೆ? ಇಂಪಾರ್ಟೆಂಟು. ಎಕ್ಸಾಮ್ ರಿಲೇಟೆಡ್ಡು ಕ್ವಶನ್ಸು ಕೇಳ್ತವ್ರೆ, ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳ್ತವ್ರೆ. ಏನಪ್ಪ ಅಂದರೆ LPGಯಿಂದ PNG ಕಡೆಗೆ ಬದಲಾಗುತ್ತಿರುವ ಭಾರತ. LPG ಅಂದರೇನು, PNG ಅಂದರೇನು ಅದು ಕೂಡ ಸ್ಟಡಿ ಮಾಡೋಣ. ಯಾಕೆ ಇದರ ನ್ಯೂಸಲ್ಲಿದೆ? ಈ ವಿಷಯವು ಪ್ರಸ್ತುತ ಸುದ್ದಿಯಲ್ಲಿರುವ ಪ್ರಮುಖ ಕಾರಣವೇನೆಂದರೆ ಹಾರ್ಮುಜ್ ಜಲಸಂಧಿ. ಇದರ ಬಗ್ಗೆ ನೀವು ಸ್ಟಡಿ ಮಾಡಲೇಬೇಕು. ಇಂಪಾರ್ಟೆಂಟ್ ನಮ್ಮ ಪ್ರಪಂಚದಲ್ಲಿ ಇರುವಂಥ ಇಂಪಾರ್ಟೆಂಟ್ ಜಲಸಂಧಿಗಳನ್ನು ನೀವು ಓದಿಕೊಳ್ಳಲೇಬೇಕು. 100% ಇದ್ರ ಮೇಲೆ ಕ್ವಶನ್ಸು ಕೇಳ್ತಾರೆ. ಹಾರ್ಮುಜ್ ಜಲಸಂಧಿ ಅಸ್ಥಿರತೆಯು LPG ಪೂರೈಕೆಯ ಮೇಲೆ ಪರಿಣಾಮ ಬೀರಿದೆ. ಈ ಕಾರಣದಿಂದಾಗಿ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಭಾರತವು ಅಡುಗೆಗಾಗಿ ಬಳಸುವ LPGಯನ್ನು ಪೈಪ್ ನೈಸರ್ಗಿಕ ಅನಿಲದೊಂದಿಗೆ ಬದಲಾಯಿಸುವ ತಂತ್ರಜ್ಞಾನವನ್ನು ರೂಪಿಸಿದೆ. ಇಂಪಾರ್ಟೆಂಟ್. LPG ಅಂದ್ರೇನು, PNG ಅಂದ್ರೇನು ಸ್ವಲ್ಪ ನೋಡೋಣ. ಇಂಪಾರ್ಟೆಂಟು. LPG ಫುಲ್ ಫಾರ್ಮ್ ಇಂಪಾರ್ಟೆಂಟು, PNG ಫುಲ್ ಫಾರ್ಮ್ ಇಂಪಾರ್ಟೆಂಟು. ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಕ್ವಶನ್ಸನ್ನು ಕೇಳ್ತಾರೆ. LPG ಫುಲ್ ಫಾರ್ಮ್ ಕೇಳ್ತಾರೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಮತ್ತು PNG ಫುಲ್ ಫಾರ್ಮ್ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ರಾಸಾಯನಿಕ ಸಂಯೋಜನೆ. ಇದರಲ್ಲಿ ಏನಪ್ಪ ರಾಸಾಯನಿಕ ಇರುತ್ತದೆ ಅಂತ ಕೇಳ್ತಾರೆ. ಪ್ರೊಪೇನ್ ಮತ್ತು ಬ್ಯೂಟೇನ್. LPGಯಲ್ಲಿ ಏನಿರುತ್ತದೆ ಅಂತ ಕೇಳಿದ್ರೆ ಪ್ರೊಪೇನ್ ಮತ್ತು ಬ್ಯೂಟೇನ್ ಇರುತ್ತದೆ. LPGನಲ್ಲಿ. ಮತ್ತು ಇದು PNG ಯಲ್ಲಿ ಏನಿರುತ್ತೆ, ಮೀಥೇನ್ ಇರುತ್ತದೆ. ಇದು ನಿಮಗೆ ನೆನಪಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಸರಿ ಹೇಳ್ತೀನಿ, LPG ಗ್ಯಾಸಿನಲ್ಲಿ ಏನಿರುತ್ತದೆ ಅಂದರೆ ಪ್ರೊಪೇನ್ ಮತ್ತು ಬ್ಯೂಟೇನ್ ಇರುತ್ತದೆ. ಇದು PNG ಗ್ಯಾಸ್ನಲ್ಲಿ ಏನಿರುತ್ತದೆ ಅಂದರೆ ಮೀಥೇನ್ ಇರುತ್ತದೆ. ಇಂಪಾರ್ಟೆಂಟು. ವಿಸ್ತರಣಾ ವ್ಯವಸ್ಥೆ. ಸಿಲಿಂಡರ್ಗಳ ಮೂಲಕ ಅಂದರೆ LPGಯನ್ನು ಸಿಲಿಂಡರ್ಗಳ ಮೂಲಕ ಇದನ್ನು ವಿಸ್ತರಣೆ ಮಾಡುತ್ತಾರೆ. ಇದು PNGಯನ್ನು ಪೈಪ್ಲೈನ್ ಅಥವಾ ನೆಟ್ವರ್ಕ್ ಮೂಲಕ ಇದನ್ನು ವಿಸ್ತರಣೆ ಮಾಡುತ್ತಾರೆ. ಗಾಳಿಯೊಂದಿಗೆ ಹೋಲಿಕೆ. ಗಾಳಿಗಿಂತ ಭಾರವಾಗಿರುತ್ತದೆ. ನೋಡಿ, ಗಾಳಿಗಿಂತ ಭಾರವಾಗಿರುತ್ತದೆ ಯಾವುದು? PNG. PNG ಗಾಳಿಗಿಂತ ಭಾರವಾಗುತ್ತೆ. ಇದು LPG ಗಾಳಿಗಿಂತ ಹಗುರವಾಗಿರುತ್ತದೆ. ಇಷ್ಟು ಇಂಪಾರ್ಟೆಂಟು. LPG ಮತ್ತು PNG ಬಗ್ಗೆ ಇದಿಷ್ಟು ನೀವು ಓದಿಕೊಳ್ಳಬೇಕು. ಪ್ರಮುಖ ಅಂಶಗಳು ಇಂಪಾರ್ಟೆಂಟು. ಸೆಕೆಂಡ್, ಭಾರತದಲ್ಲಿ LPG ಇತಿಹಾಸ. ಭಾರತದಲ್ಲಿ LPG ಮತ್ತು PNGಯ ಇತಿಹಾಸ ಎಂದು ಸ್ವಲ್ಪ ಓದಿಕೊಳ್ಳಬೇಕಾದ್ರೆ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಇಂಪಾರ್ಟೆಂಟು. ಪೂರೈಕೆ ಮೂಲಕ. ಯಾವ ರೀತಿ ಪೂರೈಕೆ ಮಾಡ್ತಾರೆ? ಇಂಪಾರ್ಟೆಂಟ್. ನೈಸರ್ಗಿಕ ಅನಿಲ ಇತರ ಸ್ವರೂಪಗಳು. CNG ಇಂಪಾರ್ಟೆಂಟ್ ಫುಲ್ ಫಾರ್ಮ್, LNG ಇಂಪಾರ್ಟೆಂಟು ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟು. ಅದೇ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟ್ ಒಂದು ಸೆಕೆಂಡ್. LPG ಮತ್ತು PNG ಬಗ್ಗೆ ಸಂಬಂಧಿಸಿದ ಹೇಳಿಕೆ ಕೆಳಗೆ ಯಾವುದು ಸರಿಯಾಗಿದೆ? LPG ಮತ್ತು PNG ಬಗ್ಗೆ ಕ್ವಶನ್ ಆಪ್ಷನನ್ನು ಓದಿಕೊಳ್ಳಿ. LPG ಅಂದರೆ ಪ್ರೊಪೇನ್ ಮತ್ತು ಬ್ಯೂಟೇನ್ ಮಿಶ್ರಣವಾಗಿದೆ. ಇದು ಕರೆಕ್ಟ್ ಆಗಿದೆ. PNG ಇದು ಮೀಥೇನ್ ಆಗಿದೆ. ಇಷ್ಟು ಇಂಪಾರ್ಟೆಂಟ್. ಮೀಥೇನನ್ನು ಒಳಗೊಂಡಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ PNG ಅನಿಲವನ್ನು ಪೈಪ್ಲೈನ್ ಮೂಲಕ ಪೂರೈಕೆ ಮಾಡಿದ ನಗರ ಯಾವುದು? ಅದು ಗುಜರಾತ, ವಡೋದರ. ನೆಕ್ಸ್ಟ್ 3ನೇ ಕ್ವಶನ್ನು.
ಭಾರತದ LPG ಪೂರೈಕೆಯಲ್ಲಿ ಅತಿ ಹೆಚ್ಚು ಅಂದರೆ 99% ಆಮದು ಮಾಡುವ ಪ್ರದೇಶದಿಂದ ಬರುತ್ತದೆ. ಅಂದರೆ ಯಾವ ಪ್ರದೇಶದಿಂದ ಬರ್ತದೆ? ಹಾರ್ಮುಜ್ ಜಲಸಂಧಿ. ಇಂಪಾರ್ಟೆಂಟು ಎಕ್ಸಾಮ್ ರಿಲೇಟೆಡ್ ಪಾಯಿಂಟ್ ಆಫ್ ವ್ಯೂ. ಅದೇ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರು ಮತ್ತು ಇಂಪಾರ್ಟೆಂಟ್ ಎಲ್ಲ. ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿ